ಮದುವೆಯಾಗುವ ಮೊದಲು ಈ 7 ವಿಷಯಗಳನ್ನು ತಿಳಿದುಕೊಳ್ಳದೆ ಹೋದರೆ ಮುಂದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಬರಬಹುದು. ಕೇವಲ ಪ್ರೀತಿ ಇದ್ದರೆ ಸಾಕು. ಈ ಒಂದು ವಿಡಿಯೋದಲ್ಲಿ ನಿಜವಾದ ಉತ್ತರ ತಿಳಿಯೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಾಣಧಾರ. ಮದುವೆ ಎಂದರೆ ಕೇವಲ ಇಬ್ಬರು ವ್ಯಕ್ತಿಗಳು ಒಂದಾಗುವುದಲ್ಲ. 2 ವಿಭಿನ್ನ ವ್ಯಕ್ತಿತ್ವಗಳು, 2 ಕುಟುಂಬಗಳು, 2 ಜೀವನ ಶೈಲಿಗಳು ಒಂದಾಗುವ ದೊಡ್ಡ ನಿರ್ಧಾರ. ಆದರೆ ಮದುವೆಗೆ ಮೊದಲು ನಾವು ಸಾಮಾನ್ಯವಾಗಿ ಕೇಳುವುದು, ನಿಮಗೆ ಒಬ್ಬರನ್ನೊಬ್ಬರು ಇಷ್ಟವಿದೆಯೇ? ಆದರೆ ಅದಕ್ಕಿಂತ ಮುಖ್ಯವಾದ ಕೆಲವು ಪ್ರಶ್ನೆಗಳಿವೆ. ಮದುವೆಗೆ ಮೊದಲು ತಿಳಿದುಕೊಳ್ಳಬೇಕಾದ 7 ಪ್ರಮುಖ ವಿಷಯಗಳು ಯಾವುವು? ಇಂದು ಒಂದಾಗಿ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ವ್ಯಕ್ತಿತ್ವ ಮತ್ತು ಸ್ವಭಾವ. ಮೊದಲನೆಯದಾಗಿ ಅವರ ನಿಜವಾದ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ. ಅವರ ಕೋಪ ಬಂದಾಗ ಹೇಗೆ ವರ್ತಿಸುತ್ತಾರೆ? ನಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆಯೇ? ಇತರರನ್ನು ಗೌರವಿಸುತ್ತಾರೆಯೇ? ಸಣ್ಣ ಸಮಸ್ಯೆ ಬಂದಾಗ ಶಾಂತವಾಗಿ ಮಾತನಾಡುತ್ತಾರೆಯೇ ಅಥವಾ ಕೂಗಾಡುತ್ತಾರೆಯೇ? ಮದುವೆಗೆ ಮೊದಲು ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಹೇಗೆ ವರ್ತಿಸುತ್ತಾರೆ ಎನ್ನುವುದಕ್ಕಿಂತ ಅವರ ದುರ್ಬಲ ವ್ಯಕ್ತಿತ್ವಗಳೊಂದಿಗೆ ಮತ್ತು ತಮ್ಮ ಕುಟುಂಬದವರೊಂದಿಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಗಮನಿಸಿ. ಏಕೆಂದರೆ ಸಮಯ ಕಳೆದಂತೆ ನಿಜವಾದ ವ್ಯಕ್ತಿತ್ವ ಹೆಚ್ಚು ಸ್ಪಷ್ಟವಾಗುತ್ತದೆ. ಎರಡನೆಯದಾಗಿ ಹಣಕಾಸಿನ ವಿಚಾರ. ಮದುವೆಯ ನಂತರ ಅನೇಕ ಸಮಸ್ಯೆಗಳಿಗೆ ಹಣಕಾಸು ಕೂಡ ಒಂದು ಕಾರಣವಾಗಬಹುದು. ಆದ್ದರಿಂದ ಮದುವೆಗೆ ಮೊದಲು ಆದಾಯ, ಖರ್ಚು, ಉಳಿತಾಯ, ಸಾಲ ಮತ್ತು ಹಣದ ಬಗ್ಗೆ ಇಬ್ಬರ ನಿರೀಕ್ಷೆಗಳೇನು ಎಂಬುದನ್ನು ಮುಕ್ತವಾಗಿ ಮಾತನಾಡುವುದು ಉತ್ತಮ. ಉದಾಹರಣೆಗೆ, ನಾವು ಹಣವನ್ನು ಹೇಗೆ ನಿರ್ವಹಿಸಬೇಕು, ಉಳಿತಾಯ ಎಷ್ಟು ಮಾಡಬೇಕು, ದೊಡ್ಡ ಖರ್ಚುಗಳನ್ನು ಹೇಗೆ ನಿರ್ಧರಿಸಬೇಕು, ಇಂತಹ ವಿಷಯಗಳ ಬಗ್ಗೆ ಮೊದಲೇ ಮಾತನಾಡಿದರೆ ಮುಂದೆ ತಪ್ಪು ಅರ್ಥಗಳಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಕುಟುಂಬದ ನಿರೀಕ್ಷೆಗಳು. ಮದುವೆ ಇಬ್ಬರ ನಡುವಿನ ಸಂಬಂಧವಾದರೂ ಕುಟುಂಬದ ಜವಾಬ್ದಾರಿಗಳು ಜೀವನದ ಒಂದು ಭಾಗವಾಗುತ್ತವೆ. ಮದುವೆಯ ನಂತರ ಎಲ್ಲಿ ವಾಸಿಸಬೇಕು, 2 ಕುಟುಂಬಗಳಿಗೂ ಯಾವ ರೀತಿಯ ಜವಾಬ್ದಾರಿ ಇರಬೇಕು, ಕುಟುಂಬದ ನಿರ್ಧಾರಗಳಲ್ಲಿ ಯಾರ ಪಾತ್ರ ಎಷ್ಟು, ಇಂತಹ ವಿಷಯಗಳನ್ನು ಮದುವೆಗೆ ಮೊದಲು ಮಾತನಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ರೀತಿ ಇದ್ದರೂ ನಿರೀಕ್ಷೆಗಳು ಸ್ಪಷ್ಟವಾಗಿಲ್ಲದಿದ್ದರೆ ಮುಂದೆ ಭಿನ್ನಾಭಿಪ್ರಾಯಗಳು ಬರಬಹುದು. ನಾಲ್ಕನೆಯದಾಗಿ ಭವಿಷ್ಯದ ಗುರಿಗಳು. ಇದು ಬಹಳ ಮುಖ್ಯವಾದ ವಿಷಯ. ಇಬ್ಬರಿಗೂ ಜೀವನದ ಗುರಿಗಳು ಒಂದೇ ರೀತಿಯಲ್ಲವೇ? ಉದ್ಯೋಗ ಮುಂದುವರಿಸಬೇಕು, ವ್ಯವಹಾರ ಮಾಡಬೇಕೇ, ವಿದೇಶಕ್ಕೆ ಹೋಗಬೇಕೇ, ಮಕ್ಕಳ ಬಗ್ಗೆ ಏನು ಯೋಚನೆ, ಯಾವ ರೀತಿಯಲ್ಲಿ ಜೀವನ ಶೈಲಿ ಬೇಕು, ಎಲ್ಲ ವಿಷಯಗಳಲ್ಲೂ ಒಂದೇ ಅಭಿಪ್ರಾಯ ಇರಬೇಕೆಂದಿಲ್ಲ. ಆದರೆ ಭಿನ್ನಾಭಿಪ್ರಾಯವಿದ್ದರೂ ಅದನ್ನು ಹೇಗೆ ಗೌರವಿಸಬೇಕು ಎಂದು ಗೊತ್ತಿರಬೇಕು. ಐದನೆಯದಾಗಿ ಸಂವಹನ ಮತ್ತು ಸಮಸ್ಯೆ ಪರಿಹರಿಸುವ ವಿಧಾನ. ಒಳ್ಳೆಯ ಮದುವೆಯ ಪ್ರಮುಖ ಆಧಾರಗಳಲ್ಲಿ ಒಂದು ಕಮ್ಯುನಿಕೇಷನ್. ಭಿನ್ನಾಭಿಪ್ರಾಯ ಬಂದಾಗ ಮಾತನಾಡುತ್ತಾರೆಯೇ ಅಥವಾ ದಿನಗಟ್ಟಲೆ ಮಾತನಾಡದೇ ಇರುವ ಅಭ್ಯಾಸವಿದೆಯೇ? ತಪ್ಪಾದಾಗ ಕ್ಷಮೆ ಕೇಳುತ್ತಾರೆಯೇ? ನಿಮ್ಮ ಮಾತನ್ನು ಕೇಳಲು ಸಿದ್ಧರಿದ್ದಾರೆಯೇ? ಮದುವೆಯ ಜೀವನದಲ್ಲಿ ಸಮಸ್ಯೆಗಳು ಬರುವುದಿಲ್ಲ ಎನ್ನುವುದಲ್ಲ. ಸಮಸ್ಯೆ ಬಂದಾಗ ಇಬ್ಬರೂ ಅದನ್ನು ಹೇಗೆ ಪರಿಹರಿಸುತ್ತಾರೆ ಎಂಬುದೇ ಮುಖ್ಯ. ಆರನೆಯದಾಗಿ ಪ್ರೀತಿ, ನಂಬಿಕೆ ಮತ್ತು ವೈಯಕ್ತಿಕ ಗಡಿಗಳು. ಪ್ರೀತಿ ಎಂದರೆ ಒಬ್ಬರ ಜೀವನವನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದಲ್ಲ. ನಿಮ್ಮ ಸ್ನೇಹಿತರು ಯಾರು, ನೀವು ಎಲ್ಲಿಗೆ ಹೋಗಬೇಕು, ಯಾರೊಂದಿಗೆ ಮಾತನಾಡಬೇಕು ಎಂಬುದನ್ನು ಪ್ರತಿಯೊಂದು ವಿಷಯದಲ್ಲೂ ನಿಯಂತ್ರಿಸುವುದು ಆರೋಗ್ಯಕರ ಪ್ರೀತಿಯ ಲಕ್ಷಣವಲ್ಲ. ಆರೋಗ್ಯಕರ ಸಂಬಂಧದಲ್ಲಿ ಪ್ರೀತಿಯ ಜೊತೆಗೆ ನಂಬಿಕೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಗೌರವ ಇರಬೇಕು. ಒಬ್ಬರ ವೈಯಕ್ತಿಕ ಗಡಿಗಳನ್ನು ಮತ್ತೊಬ್ಬರು ಗೌರವಿಸುತ್ತಾರೆಯೇ ಎಂಬುದನ್ನು ಗಮನಿಸಿ. ಏಳನೆಯದಾಗಿ ರೆಡ್ ಫ್ಲಾಗ್ಸ್ ಅನ್ನು ನಿರ್ಲಕ್ಷಿಸಬೇಡಿ. ಇದು ಬಹಳ ಮುಖ್ಯ. ಕೆಲವೊಮ್ಮೆ ಪ್ರೀತಿಯಲ್ಲಿ ನಾವು ಕೆಲವು ಸಮಸ್ಯೆಗಳನ್ನು ನೋಡಿದರೂ ಮದುವೆಯಾದ ಮೇಲೆ ಬದಲಾಗುತ್ತಾರೆ ಎಂದುಕೊಳ್ಳುತ್ತೇವೆ. ಆದರೆ ದೊಡ್ಡ ಸಮಸ್ಯೆಗಳನ್ನು ಕೇವಲ ಮದುವೆಯ ನಂತರ ಬದಲಾಗುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ನಿರ್ಲಕ್ಷಿಸುವುದು ಅಪಾಯಕಾರಿ. ಉದಾಹರಣೆಗೆ, ನಿರಂತರ ಸುಳ್ಳು ಹೇಳುವುದು, ಅತಿಯಾದ ಅನುಮಾನ, ನಿಮ್ಮನ್ನು ನಿಯಂತ್ರಿಸುವುದು, ಅವಮಾನಿಸುವುದು, ಬೆದರಿಕೆ ಹಾಕುವುದು, ಕೋಪದಲ್ಲಿ ಹಿಂಸಾತ್ಮಕವಾಗಿ ವರ್ತಿಸುವುದು, ಇಂತಹ ನಡವಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಪ್ರೀತಿ ಎಂದರೆ ಭಯದಲ್ಲಿ ಬದುಕುವುದಲ್ಲ. ಕೊನೆಯದಾಗಿ ಒಂದು ಮುಖ್ಯ ಪ್ರಶ್ನೆ. ಮದುವೆಗೆ ಮೊದಲು ನಿಮ್ಮ ಸಂಗಾತಿಯನ್ನು ಕೇಳಬೇಕಾದ ದೊಡ್ಡ ಪ್ರಶ್ನೆ, ನಾವು ಇಬ್ಬರೂ ಒಟ್ಟಿಗೆ ಸಂತೋಷದಿಂದ ಮಾತ್ರವಲ್ಲ, ಕಷ್ಟದ ಸಮಯದಲ್ಲೂ ಒಬ್ಬರನ್ನೊಬ್ಬರು ಗೌರವಿಸಿ ಜೀವನ ನಡೆಸಲು ಸಿದ್ಧರಿದ್ದೇವೆಯೇ? ಮದುವೆ ಎಂದರೆ ಪರಿಪೂರ್ಣ ವ್ಯಕ್ತಿಯನ್ನು ಹುಡುಕುವುದಲ್ಲ, ಪರಸ್ಪರ ಗೌರವಿಸುವ, ಅರ್ಥ ಮಾಡಿಕೊಳ್ಳುವ ಮತ್ತು ಸಮಸ್ಯೆಗಳನ್ನು ಒಟ್ಟಿಗೆ ಎದುರಿಸುವ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು. ಆದ್ದರಿಂದ ಕೇವಲ ಪ್ರೀತಿಯನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸ್ವಭಾವ, ಹಣಕಾಸು, ಕುಟುಂಬ, ಭವಿಷ್ಯದ ಗುರಿಗಳು, ಸಂವಹನ, ನಂಬಿಕೆ ಮತ್ತು ರೆಡ್ ಫ್ಲಾಗ್ ಈ ಎಲ್ಲವನ್ನೂ ಗಮನಿಸಿ.
ನಿಮ್ಮ ಜೀವನದ ದೊಡ್ಡ ನಿರ್ಧಾರಗಳಲ್ಲಿ ಒಂದಾದ ಮದುವೆಯನ್ನು ಆತುರದಿಂದಲ್ಲ, ಅರ್ಥ ಮಾಡಿಕೊಂಡು ನಿರ್ಧರಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ರಿಲೇಶನ್ಶಿಪ್ ಮತ್ತು ಜೀವನಕ್ಕೆ ಉಪಯುಕ್ತ ಮಾಹಿತಿಯನ್ನು ಪ್ರಾಣಧಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.